ಈಗ ಲೈವ್ನಲ್ಲಿ ಏನು ನಡೀತಾ ಇದೆ ಅಂದರೆ 2 ಟೀಮ್ ಮಾಡ್ತಾ ಇದ್ದಾರೆ ಟಾಸ್ಕ್ಗೋಸ್ಕರ ಅನಿಸುತ್ತೆ. ಇವರು ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಲ್ರೂ ಗ್ರೀನ್ ಅಂತ ಹೇಳ್ತಾ ಇದ್ದಾರೆ, ರೆಡ್ ಅಂತ ಹೇಳ್ತಾ ಇದ್ದಾರೆ, ವೈಟ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ನೋಡಬೇಕು, ಅದನ್ನೆಲ್ಲ ತೋರಿಸಲ್ಲ ಅನಿಸುತ್ತೆ, ಯಾಕೆಂದರೆ ಅದೆಲ್ಲ ಟಾಸ್ಕಲ್ಲಿ ತೋರಿಸ್ಬೇಕಲ್ವಾ. ಅದರಿಂದ ಇಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೇ ತೋರಿಸ್ಕೊಳ್ತಾ ಇದ್ದಾರೆ. ಹಾಗೆಯೇ ರಿಷಾ ಅಶ್ವಿನಿ ಗೌಡನ ಹತ್ರ ಬಂದು ಮಾತಾಡಿದ್ದಾಗ, ನೀವು ರಾಜಮಾತೆ ಆಗಿದ್ರಲ್ವ, ಆವಾಗ ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡ್ರಿ ಅಂತನೋ ಏನೋ ಹೇಳ್ತಾ ಇದ್ಲಂತೆ. ನಾನು ಅದನ್ನು ಲೈವಲ್ಲಿ ನೋಡಲಿಲ್ಲ. ರಿಷಾ ಅಶ್ವಿನಿ ಗೌಡನ ಹತ್ರ ಮಾತಾಡ್ತಾ ಇರೋದನ್ನು ನಾನು ನೋಡಲಿಲ್ಲ. ಈಗ ಅಶ್ವಿನಿ ಗೌಡ ರಾಶಿಗೆ ಹೇಳ್ತಾ ಇದ್ಲು. ರಿಷಾ ಬಂದುಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದ್ದಾಗ, ಫಸ್ಟ್ ವೀಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ, ಸೆಕೆಂಡ್ ವೀಕು ಚೆನ್ನಾಗಿತ್ತು, ಆದರೆ ಥರ್ಡ್ ವೀಕಲ್ಲೇ ನೀವು ಸ್ವಲ್ಪ ಎಡವಿದ್ರಿ ಅಂತ ರಿಷಾ ಅಶ್ವಿನಿ ಗೌಡನ ಹತ್ರ ಬಂದು ಹೇಳ್ತಾ ಇದ್ರಂತೆ. ಇನ್ನೂ ಏನೇನೋ ಮಾತಾಡ್ಕೊಳ್ತಾ ಇದ್ರು, ಅದೆಲ್ಲ ಮ್ಯೂಟ್ ಆಗಿತ್ತು. ಹಾಗೆ ಜಾಹ್ನವಿ ಅಳ್ತಾ ಇದ್ಲು. ಅದನ್ನು ಪ್ರೋಮೋದಲ್ಲಿ ಹಾಕಿದ್ದಾರೆ. ಆ್ಯಕ್ಚುಲಿ ಏನಕ್ಕೆ ಅಳ್ತಾ ಇದ್ದಿದ್ದು ಅಂದರೆ, ರಿಷಾ ಗೌಡ ಬಂದು ಇಷ್ಟು ದಿನ ನೀವು ಮಾಡಿದ್ದು ಸರಿಯಲ್ಲ, ಸರಿ ಇರೋದನ್ನು ನೀವು ಒಪ್ಕೊಳ್ಳಿಲ್ಲ, ಅಂದರೆ ಬರೀ ತಪ್ಪನ್ನೇ ಮಾಡ್ಕೊಂಡು ಬಂದ್ರಿ. ಗೆಜ್ಜೆ ವಿಷಯ ಮತ್ತು ರಕ್ಷಿತನಿಗೆ ಏನೇನೋ ಮಾತಾಡಿರೋ ವಿಷಯ, ಇದೆಲ್ಲ ಹೊರಗಡೆ ತುಂಬ ಚೆನ್ನಾಗಿ ಅದು ಎಲ್ರಿಗೂ ಎದ್ದು ಕಾಣಿಸ್ತಾ ಇದೆ ನಿಮ್ಮದು ತಪ್ಪಾಗಿರೋದು ಅಂತೆಲ್ಲ ಹೇಳಿದಾಗ, ನಿಮಗೆ ಸ್ವಲ್ಪ ಗಿಲ್ಟ್ ಕಾಡ್ತಾ ಇಲ್ವಾ ಅದ್ರ ವಿಷಯವಾಗಿ? ಅಶ್ವಿನಿ ಗೌಡ ನೀವು ಇಬ್ಬರೂ ಸಹ ಸೇರಿ ತಪ್ಪು ಮಾಡಿದ್ದಲ್ವ, ಆ ಅಶ್ವಿನಿ ಗೌಡಂದು ಏನೇನೋ ತಪ್ಪಿದಾಗ ನೀವು ಹೇಳಲೇ ಇಲ್ಲ, ನೀವು ಅವ್ರಿಗೆ ಸಾಥ್ ಕೊಟ್ರಿ ಅಂತೆಲ್ಲ ರಿಷಾ ಗೌಡ ಬಂದು ಹೇಳ್ತಾ ಇದ್ಲು. ಯಾರಿಗೆ? ಜಾಹ್ನವಿಗೆ. ಆಗ ಜಾಹ್ನವಿ ಹೌದಾ ಹೌದಾ, ಸರಿ, ನಾನು ಸರಿ ಮಾಡ್ಕೊಳ್ತೀನಿ ಮುಂದೆ, ನೀವು ಹಿಂಗೆ ಹೇಳಿದ್ರಿ ಅಲ್ವಾ, ತುಂಬ ಥ್ಯಾಂಕ್ಸ್ ಅದು ಇದು ಅಂತೆಲ್ಲ ರಿಷಾ ಗೌಡಂಗೆ ಹೇಳ್ತಾ ಇದ್ಲು ಜಾಹ್ನವಿ. ಹಾಗೆ ಸ್ವಲ್ಪ ಟೈಮ್ ಆದಮೇಲೆ ಈ ನಾಮಿನೇಟ್ ಎಲ್ಲ ಆಯ್ತಲ್ವಾ, ಜಾಹ್ನವಿಗೆ 7 ಜನ ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಅಶ್ವಿನಿ ಗೌಡನಿಗೆ 8 ಜನ ಮಾಡಿದ್ದಾರೆ. ಅಶ್ವಿನಿ ಗೌಡನಿಗೆ ಜಾಸ್ತಿ ಜನ ಮಾಡಿರೋದು. ಆದರೆ ರಕ್ಷಿತಾ ಅಶ್ವಿನಿ ಗೌಡನಿಗೆ ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ಅವರು ಸಾರಿ ಕೇಳಿದ್ದು, ಅಥವಾ ಮತ್ತು ಇನ್ನೊಂದು ಸರ್ತಿ ಟಾಪಿಕನ್ನು ನಾವು ಎತ್ತೋದು ಬೇಡ, ಇದನ್ನು ಇಲ್ಲಿಗೆ ಮುಗಿಸ್ಬಿಡೋಣ ಅಂತೆಲ್ಲ ಹೇಳಿದ್ದು ರಕ್ಷಿತನ ತಲೆಯಲ್ಲಿ ಇತ್ತಲ್ವ, ಮುಂದೆ ಏನಕ್ಕೆ ಇದನ್ನು ಕೆತ್ಕೋದು ಅಂತ ಹೇಳಿ ಅಶ್ವಿನಿ ಗೌಡನ್ನ ರಕ್ಷಿತಾ ನಾಮಿನೇಷನ್ ಮಾಡಲಿಲ್ಲ. ಇನ್ನು ಮಿಕ್ಕಿದ್ದ ಸುಮಾರು ಜನ 8 ಜನ ನಾಮಿನೇಟ್ ಮಾಡಿದ್ರು ಅಶ್ವಿನಿ ಗೌಡನ್ನ. 7 ಜನ ನಾಮಿನೇಷನ್ ಮಾಡಿಬಿಟ್ಟಿದ್ರಲ್ವಾ ಜಾಹ್ನವಿನ, ಅದಕ್ಕೆ ನಾನು ಹೊರಟೋಗ್ತೀನಿ ಅನ್ನೋ ಭಯದಿಂದ ಜಾಹ್ನವಿಗೆ ಹೀಗೆಲ್ಲ ನಾನು ಮಾಡ್ಕೊಳ್ಬಾರ್ದಿತ್ತು, ಅಂದರೆ ಅವರೇನು ಒಂದು ಪಶ್ಚಾತ್ತಾಪದಿಂದ ಹತ್ತಿಲ್ಲ, ಯಾಕೆಂದರೆ ಸುದೀಪ್ ಅವರು ಹೇಳಿದಾಗಲೇ ಅವಳಿಗೆ ಪಶ್ಚಾತ್ತಾಪ ಆಗಲಿಲ್ಲ. ಇನ್ನಿವಾಗ ಆಗುತ್ತಾ? 2-3 ದಿನ ಕಳೆದ ಮೇಲೆ ಪಶ್ಚಾತ್ತಾಪ ಯಾರಿಗಾದರೂ ಆಗುತ್ತಾ ಹೇಳಿ ನೀವೇ? ಈಗ ನಾಮಿನೇಷನ್ನಲ್ಲಿ ಅವಳು ಇದ್ದಾಳಲ್ವಾ, 7 ಜನ ಮಾಡಿರೋದ್ರಿಂದ ಅವಳಿಗೆ ಭಯ ಆಗಿ, ಹೀಗೆ ಒಂದು ನಾವು ಕಣ್ಣೀರಿಟ್ಟು ಸ್ವಲ್ಪ ಜನಗಳನ್ನು ನನ್ನ ಕಡೆ ಮಾಡ್ಕೊಳ್ಳೋಣ, ನನ್ನನ್ನು ನಾಮಿನೇಷನ್ ಮಾಡೋದು ಬೇಡ, ಮೀನ್ಸ್ ಎಲಿಮಿನೇಷನ್ ಮಾಡೋದು ಬೇಡ ಅಂತ ಹೇಳಿ ಈಗ ಈ ದಿನ ಅಳ್ತಾ ಇದ್ದಾಳೆ. ನೋಡಿ ಹೇಗಿದೆ ಅವ್ರದ್ದು ಒಂದು ನಾಟಕ. ನಾಮಿನೇಷನ್ ದಿನವೇ ಅಳಬೇಕಾ? ನಿನ್ನೆ ಮೊನ್ನೆ ಏನೂ ಅವಳಿಗೆ ಪಶ್ಚಾತ್ತಾಪ ಆಗಲಿಲ್ಲ, ಸುದೀಪ್ ಅವ್ರು ಹೇಳಿದಾಗಲೂ ಪಶ್ಚಾತ್ತಾಪ ಆಗಲಿಲ್ಲ. ಈ ದಿನ ಅಳ್ತಾ ಕೂತಿದ್ದಾಳೆ. ನನ್ನ ಹಳ್ಳ ನಾನೇ ತೊಡ್ಕೊಂಡ್ಬಿಟ್ಟೆ ಅಂತ ಒಂದು ಮಾತನ್ನು ಹೇಳಿಬಿಟ್ಟು ಅಳ್ತಾ ಕೂತಿದ್ದಾಳೆ. ಅಶ್ವಿನಿ ಗೌಡ ಆಮೇಲೆ ಬಂದು ಸಮಾಧಾನ ಮಾಡಿದ್ದು, ಮತ್ತು ಹೀಗೆಲ್ಲ ಇನ್ನೇನು ಮುಖ ಇಟ್ಕೊಳ್ಬೇಡ, ನೋಡೋಕ್ಕಾಗಲ್ಲ. ಅದೇ ಈಗ ಅಶ್ವಿನಿ ಗೌಡ ಅಳ್ತಾ ಇದ್ದಾಗ ಜಾಹ್ನವಿನೂ ಅದೇ ಥರ ಸಮಾಧಾನ ಮಾಡೋದು, ಜಾಹ್ನವಿ ಅಳ್ತಾ ಇದ್ದಾಗ ಅಶ್ವಿನಿ ಗೌಡನೂ ಹಾಗೆ ಸಮಾಧಾನ ಮಾಡೋದು. ಅದೆಲ್ಲ ಹಾಗೆ ಸಮಾಧಾನ ಮಾಡಿಬಿಟ್ಟಾದಮೇಲೆ ಸರಿ ಹೋದರು ಯಾರು? ಜಾಹ್ನವಿ. ಮತ್ತೆ ಮೇಕಪ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಈಗ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಆರಾಮವಾಗಿದ್ದಾಳೆ. ನಾನು ಸ್ವಲ್ಪ ಟಿ ವಿ ಆಫ್ ಮಾಡಿದ್ದೆ, ಅವಾಗ ಏನು ನಡೀತು ಅಂತ ಗೊತ್ತಾಗಲಿಲ್ಲ ನನಗೆ. ಮತ್ತೆ ನಾನು ಟಿ ವಿ ಆನ್ ಮಾಡಿದಾಗ ಅಶ್ವಿನಿ ಗೌಡನೂ ಅಳ್ತಾ ಇದ್ಲು, ಏನೇನೋ ಮಾತಾಡ್ತಾ ಇದ್ರು ರಘು. ಆಗ ಅಶ್ವಿನಿ ಗೌಡ ಬಾತ್ರೂಮ್ನಲ್ಲಿ ಅಳ್ತಾ ಇದ್ಲು, ಕಾವ್ಯ ಇವರೆಲ್ಲ ಸಮಾಧಾನ ಮಾಡ್ತಾಯಿದ್ರು. ಹಾಗೆಯೇ ಸುಧೀರು ಸಹ ಅಳ್ತಾ ಇದ್ದ. ಏನಕ್ಕೆ ಹಂಗೆಲ್ಲ ಅಳ್ತಾ ಇದ್ದಿದ್ದು ಅಂತ ನಂಗೆ ನಿಜ ಗೊತ್ತಾಗಲಿಲ್ಲ. ಹಾಗೆ ಈಗ ಅದೇ ಹೇಳಿದ್ನಲ್ವ, 2 ಟೀಮ್ ಆಗಿ ಟಾಸ್ಕ್ ಆಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೋಡಬೇಕು ಏನು ಟಾಸ್ಕ್ ಬರುತ್ತೆ ಅಂತ. ಆದರೆ ಈ ದಿನ ಅಕ್ಕ ಪುಕ್ಕ ಇಬ್ಬರೂ ಸಹ ಹತ್ರು, ಅಂದರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇಬ್ಬರೂ ಸಹ ಅಳ್ತಾ ಇದ್ದಾರೆ. ಅದೇ ಅಶ್ವಿನಿ ಗೌಡ ಏನಕ್ಕೆ ಹತ್ತಿದ್ದು ಅಂತ ನಂಗೆ ಗೊತ್ತಾಗಲಿಲ್ಲ. ಆದರೆ ಈಗ ಇಬ್ಬರು ಟೀಮ್ನೂ ಕಲರ್ ಫಿಕ್ಸ್ ಆಗಿದೆ.
ಧ್ರುವ್ ಟೀಮು ಗ್ರೀನ್ ಕಲರ್ ಹಾಕ್ಕೊಂಡಿದ್ದಾರೆ, ಇನ್ನು ಸೂರಜ್ ಟೀಮು ವೈಟ್ ಕಲರ್ ಹಾಕ್ಕೊಂಡಿದ್ದಾರೆ. ಸೂರಜ್ ಮತ್ತು ಧ್ರುವ್ ಇಬ್ಬರು ಸಹ ಟೀ ಶರ್ಟ್ಗಳನ್ನು ಹಾಕ್ಕೊಂಡು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಧ್ರುವ್ ಯಾರ ಹತ್ರನೂ ಹಾಗೆ ಮಾತಾಡೋದಿಲ್ಲ. ಈಗ ಈ ದಿನದಿಂದ ಅಂದರೆ ರಾಶಿ ಬಂದು ಹೇಳ್ದಾಗ್ಲಿಂದ ತುಂಬ ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲರ ಹತ್ರನೂ ಅವರೇ ಹೋಗಿ ಮಾತಾಡ್ತಾ ಇದ್ದಾರೆ. ರಾಶಿ ಹತ್ರನೂ ಇಷ್ಟು ದಿನ ಮಾತಾಡ್ತಾ ಇದ್ದರು. ಈ ದಿನ ಅಂತೂ ತುಂಬ ಟೈಮ್ ಕೂತ್ಕೊಂಡು ಇಬ್ಬರು ಮಾತಾಡಿದ್ದಾರೆ, ರಾಶಿ ಮತ್ತು ಧ್ರುವ್. ಹಾಗೆಯೇ ರಿಷನ್ ಜೊತೆನೂ ಸಹ ತುಂಬ ಚೆನ್ನಾಗೇ ಧ್ರುವ್ ಇದ್ದಾರೆ. ಈಗ ಸೂರಜ್ ಜೊತೆನೂ ಹೆಗಲ ಮೇಲೆಲ್ಲ ಕೈ ಹಾಕ್ಕೊಂಡು ಕ್ಲೋಸ್ ಆಗಿ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಈ ಮನೆ ನಿಮ್ಗೆ ಇಷ್ಟ ಆಯಿತಾ, ಹೀಗೆಲ್ಲ ಸ್ವಲ್ಪ ಇಂಗ್ಲೀಷ್ನಲ್ಲಿ ಮಾತಾಡ್ಕೊಳ್ತಾ ಇದ್ರು. ಹಾಗೆ ರಕ್ಷಿತಾ ಹೇಳಿದ್ಲು ನಮ್ಮ ಟೀಮ್ದು ಯಾವ ಕಲರ್ ಶರ್ಟು ಅಂತ. ಆಗ ವೈಟ್ ಅಂತ ಹೇಳಿದ್ರು. ವೈಟ್ ಅವಳ ಹತ್ರ ಇರಲಿಲ್ಲ. ಅಂದರೆ ಆ್ಯಕ್ಚುಲಿ ಅವಳು ಚೂಡಿದಾರ್ಗಳನ್ನೆಲ್ವ ತಂದಿರೋದು ಆಲ್ಮೋಸ್ಟ್ ರಕ್ಷಿತಾ. ಈ ಥರ ಟೀ ಶರ್ಟ್ ಪ್ಯಾಂಟ್ ಈ ಥರ ಎಲ್ಲ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ಧ್ರುವ್ ಹತ್ರ ಕೇಳ್ತಾ ಇದ್ಲು. ಸೂರಜ್ ಹೇಳ್ತಾ ಇದ್ರು, ಇವ್ರು ನಮ್ಮ ಟೀಮ್ ಅಲ್ವಲ್ಲ, ಇವ್ರ ಹತ್ರ ಯಾಕೆ ಕೇಳ್ತಾ ಇದೆಯಾ ಅಂತ. ಆಗ ಧ್ರುವ್ ಹೇಳ್ತಾ ಇದ್ರು, ನಂದೆಲ್ಲ ಅವಳದೇನೆ, ನನ್ನ ಬಟ್ಟೆ, ನನ್ನ ಟೀ ಶರ್ಟು ಮತ್ತು ನಾನು ಸಹ ಅವಳದೇನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅಷ್ಟು ಅವಳು ನನಗೆ ಕ್ಲೋಸ್ ಆಗಿ ಮಾತಾಡ್ಕೊಂಡಿರ್ತಾಳೆ ಅಲ್ವಾ, ಅದರಿಂದ ನನ್ನನ್ನು ಕೇಳ್ತಾ ಇದ್ದಾಳೆ ಅಂತ ಹೇಳಿ ತರೋದಕ್ಕೆ ಅನಿಸುತ್ತೆ ಒಳಗಡೆ ಆ ಕಡೆ ಹೋದರು ಒಟ್ಟಿನಲ್ಲಿ. ಹಾಗೆ ಮತ್ತು ಈಗ ಕಿಚನ್ನಲ್ಲಿ ಎಲ್ಲರೂ ಸಹ ಈಗ ಲೈವ್ ನಡೀತಾ ಇದೆ, ನೋಡ್ತಾ ಇದ್ದೀನಿ. ಎಲ್ಲರೂ ಊಟನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ರಘು ಚಪಾತಿಯನ್ನು ಬೇಯಿಸ್ತಾ ಇದ್ದಾರೆ. ಮಲ್ಲಮ್ಮ ಹಿಟ್ಟನ್ನ ಒಂದು ಉಂಡೆ ಥರ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ಸ್ಪಂದನ ಚಪಾತಿಯನ್ನು ಒತ್ತಿ ರಘುಗೆ ಕೊಡ್ತಾ ಇದ್ದಾರೆ ಬೇಯಿಸೋದಕ್ಕೆ ಅಂತ. ತುಂಬ ಕ್ಲೋಸ್ ಆಗಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗೆಯೇ ಈ ದಿನ ಧ್ರುವ್ ಮತ್ತು ಸ್ಪಂದನೂ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದರು. ಅಂದರೆ ಆ ದಿನ ಜಗಳ ಆಯ್ತಲ್ವ, ಅವತ್ತಿಂದ ಸುಮಾರು ಮಾತಾಡೇ ಇರಲಿಲ್ಲ ಇವರು, ಕ್ಲೋಸ್ ಆಗಿ ಅಷ್ಟಾಗಿ ಮಾತಾಡ್ಕೊಂಡಿರಲಿಲ್ಲ. ಈ ದಿನ ರಿಷಾ ಹೇಳಿದ ಮಾತು ಧ್ರುವ್ಗೆ ಇಂಪ್ಯಾಕ್ಟ್ ಆಗಿದೆ ಅನಿಸುತ್ತೆ. ತುಂಬ ಚೆನ್ನಾಗಿ ಎಲ್ಲರ ಹತ್ರನೂ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ. ಹಾಗೆ ಕಿಚನಲ್ಲಿ ನಿಂತ್ಕೊಂಡು ಎಲ್ಲರೂ ಅಡುಗೆ ಮಾತಾಡ್ತಾ ಇದ್ದಾರೆ. ಪಟಾಕಿ ವಿಷಯ ಮಾತಾಡ್ತಾ ಇದ್ದಾರೆ. ನನಗಂತೂ ತುಂಬ ಕ್ರೇಜ್ ಇತ್ತು ಪಟಾಕಿ ಅಂದರೆ ಚಿಕ್ಕವರಿದ್ದಾಗ ಅಂತ ಧನುಷ್ ಹೇಳ್ತಾ ಇದ್ದಾರೆ. ಆಗ ರಘು ಹೇಳ್ತಾ ಇದ್ರು, ನನಗೂ ಒಂದೊಂದು ಬಾಕ್ಸ್ ತಂದ್ಕೊಟ್ಬಿಡ್ತಿದ್ರು. ಅದರಲ್ಲಿ ಪಟಾಕಿಗಳನ್ನೆಲ್ಲ ಬಿಡಿಯಾಗಿ ಮಾಡಿಕೊಂಡು ನಾವು ಪಟಾಕಿ ಹಚ್ತಾ ಇದ್ವಿ. ಈಗ ಅದು ಇಂಟ್ರೆಸ್ಟು ಇಲ್ಲ ಮತ್ತು ಟೈಮು ಇಲ್ಲ ಅಂತ ಹೇಳಿ ಸ್ಪಂದನ ಇವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗೆ ಸುಧೀರ್ ಮತ್ತು ಸೂರಜ್ ಇಬ್ಬರೂ ಸಹ ಟ್ಯಾಟೂ ವಿಷಯ ಮಾತಾಡಿದ್ರು. ಸ್ವಲ್ಪ ಕಲರೆಲ್ಲ ಹಾಕ್ಸಿದ್ರೆ ಚೆನ್ನಾಗಿತ್ತಲ್ವ, ಅಂದರೆ ಸೂರಜ್ ಕೈಯಲ್ಲಿ ಲಯನ್ದು ಟ್ಯಾಟೂ ಇದೆ, ಅದಕ್ಕೆ ಕಲರ್ ಹಾಕ್ಸಿದ್ರೆ ಚೆನ್ನಾಗಿತ್ತು ಅಂತ ಸುಧೀರ್ ಮಾತಾಡ್ತಾ ಇದ್ದಾರೆ. ಈಗ ಸುಧೀರ್ ಹೊರಗಡೆ ಹೋದ್ಮೇಲೆ ಒಂದು ಟ್ಯಾಟೂ ಹಾಕಿಸ್ಕೊಳ್ಬೇಕಂತೆ, ಅದ್ರ ವಿಷಯ ಮಾತಾಡ್ತಾ ಇದ್ದಾರೆ. ಈಗ ಟಾಸ್ಕ್ ಇರೋದ್ರಿಂದ ಬೇಗ ಚಪಾತಿ ಎಲ್ಲನೂ ಬೇಯಿಸ್ಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಟಾಸ್ಕ್ ಇರುತ್ತೆ ಅಲ್ವಾ, ಲೇಟ್ ಆಗುತ್ತೆ ಬಂದು ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಅಡುಗೆ ಮನೆ ಉಸ್ತುವಾರಿನ ರಘು ತೊಗೊಂಡಿರೋದ್ರಿಂದ ಸ್ವಲ್ಪ ಅಶ್ವಿನಿಗೆ ಫ್ರೀ ಅನಿಸುತ್ತೆ. ಬೆಳಗ್ಗೆಯಿಂದ ಕೂತ್ಕೊಂಡು ಮಾತಾಡ್ತಾನೇ ಇದ್ದಾಳೆ. ಅಂದರೆ ಯಾರ್ಯಾರು ಸಿಗ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕಾಲ ಕಳೀತಾ ಇದ್ದಾಳೆ ಅಶ್ವಿನಿ ಗೌಡ. ಈಗ ಎಲ್ಲರೂ ಟಾಸ್ಕ್ಗೆ ರೆಡಿ ಆಗ್ತಾ ಇದ್ದಾರೆ. ಹಾಗೆಯೇ ತಟ್ಟೆ ತೊಗೊಂಡು ಬನ್ನಿ, ಎಲ್ಲರೂ ಊಟ ಮಾಡಿಬಿಡೋಣ ಅಂತ ಹೇಳಿ ರಘು ಎರಡೆರಡೆ ಚಪಾತಿ ಹಾಕ್ಕೊಳ್ಳಿ ಇವಾಗ, ಆಮೇಲೆ ಇನ್ನೂ ಒತ್ತಾ ಇದ್ದೀನಲ್ವ, ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರಾಯಿತು ಅಂತ ಹೇಳಿ ಎಲ್ರಿಗೂ ಎರಡೆರಡು ಚಪಾತಿ, ಒಂದೊಂದೇ ಸ್ಪೂನ್ ಪಲ್ಯ ಅಂತೆ. ಮತ್ತು ಇನ್ನು ಮಿಕ್ಕಿದ್ದವ್ರು ಏನಾದರೂ ಬೇಕಾದರೆ ದಾಲಲ್ಲಿ ಚಪಾತಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಪಲ್ಯ ಸ್ವಲ್ಪ ಕಡಿಮೆ ಇದೆಯಂತೆ, ಅದರಿಂದ ರಘು ಹಾಗೆ ಹೇಳ್ತಾ ಇದ್ದಾರೆ. ನಾಣ್ಯದ ಸುರಿಮಳೆ ಅಂತ ಟಾಸ್ಕ್ ನೇಮ್ ಆಗಿದೆ, ನೋಡಬೇಕು ಅದು ಹೇಗಿರುತ್ತೆ ಅಂತ. ಎಲ್ಲರೂ ಸೂಪರ್ ಎಕ್ಸೈಟ್ ಆಗಿ ರೆಡಿಯಾಗಿದ್ದಾರೆ ಮತ್ತು ಕಾಯ್ತಾ ಇದ್ದಾರೆ. ಏಕೆಂದರೆ ಈಗ ಹೊಸಬ್ರು 3 ಜನ ಬಂದಿದ್ದಾರಲ್ವ, ಅವರು ಎಲ್ಲರೂ ಜೊತೆ ಇರೋದ್ರಿಂದ ಹೆಂಗೆ ಆಡ್ತಾರೆ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ. ಹಾಗೆಯೇ ದಾಲು ರಕ್ಷಿತಾ ಮಾಡಿದ್ದಂತೆ. ಚಂದ್ರಣ್ಣ ಸಖತ್ತಾಗಿದೆ ಅಂತ ಹೇಳಿ ರಕ್ಷಿತಂಗೆ ಹೊಗಳ್ತಾ ಇದ್ರು. ಅವಳು
ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ದಾರೆ, ರಕ್ಷಿತಂಗೆ ತುಂಬ ಚೆನ್ನಾಗಿ ಮಾಡ್ತೀಯ, ಆದರೆ ಸ್ವಲ್ಪ ಗಡಿಬಿಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಜಾಹ್ನವಿ, ಹೌದು ಎಣ್ಣೆ ಎಲ್ಲಿ ಆರತ್ತೆ, ಪಾತ್ರೆಯಲ್ಲಿ ಬಿದೋಗುತ್ತೆ ಅಂತ ಹೇಳಿ ತುಂಬ ಗಡಿಬಿಡಿ ಮಾಡ್ತಾಳೆ ಅಂತ ಹೇಳ್ತಾ ಇದ್ರು. ಈಗ ನೋಡಿ ರಕ್ಷಿತಾ ಎಲ್ರಿಗೂ ಚಪಾತಿ ಹಾಕಿಬಿಟ್ಟು ಅವಳು ಸಹ ಲೇಟಾಗಿ ಊಟ ಮಾಡ್ತಾ ಇದ್ದಾಳೆ. ಈಗ ಎಲ್ರೂ ಲಿವಿಂಗ್ ಏರಿಯಾಕ್ಕೆ ಬನ್ನಿ ಅಂತ ಹೇಳಿ ಬಿಗ್ ಬಾಸ್ ಕರೆದ್ರು. ಅವಳದಿನ್ನೂ ಈಗಷ್ಟೇ ಒಂದು ಅರ್ಧ ಚಪಾತಿ ತಿಂದಿದ್ಲು. ಈಗ ಸ್ಪಂದನ ಮತ್ತು ರಕ್ಷಿತಾ ಇಬ್ಬರು ಊಟ ಮಾಡ್ತಾ ಇದ್ರು. ಬಿಗ್ ಬಾಸ್ ಕರೆದಿದ್ದರಿಂದ ಎಲ್ಲರೂ ಅವರಿಬ್ಬರೂ ಪ್ಲೇಟ್ನ ಮುಚ್ಚಿಟ್ಟು ಲಿವಿಂಗ್ ಏರಿಯಾಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಚಪಾತಿನ ತಿಂತಾ ಇದ್ದರೆ ಇಲ್ಲಿ ಅಶ್ವಿನಿ ಜಾಹ್ನವಿ ಮತ್ತು ಸುಧೀರ್ ಇವರೆಲ್ಲ ಹಣ್ಣುಗಳನ್ನ ತಿನ್ಕೊಳ್ತಾ ಇದ್ದಾರೆ. ಏಕೆಂದರೆ ಅವ್ರಿಗೆ ಇನ್ನೂ ಹೊಟ್ಟೆ ಹಸಿತಾ ಇಲ್ಲ ಅನಿಸುತ್ತೆ, ಅಥವಾ ರಘು ಮಾಡಿರೋ ಒಂದು ಅಡುಗೆ ಅಂತ ಏನೋ ಒಂದು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಈಗ ಅವರು ಎಲ್ಲರೂ ಊಟ ಮಾಡ್ಕೊಳ್ತಾ ಇದ್ರೆ ಇವರು ಹಣ್ಣುಗಳನ್ನ ತಿಂದು ಖಾಲಿ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಹೇಳ್ತಾ ಇದ್ಲು, ಉಸ್ತುವಾರಿ ಕೊಡ್ತಾರೆ ಅನಿಸುತ್ತೆ ಅಂತ. ಜಾಹ್ನವಿ, ಹೌದು ಕೊಡ್ತಾರೆ, ಕೊಡಲಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಜಾಹ್ನವಿನೋ ಅಥವಾ ಅಶ್ವಿನಿ ಗೌಡನೋ ಈ ಮಾತನ್ನು ಹೇಳಿದರು. ಸುಧೀರು ಬಿರಿಯಾನಿ ಇಲ್ವಾ ಅಂತೇನೋ ಕೇಳಿದ್ರು ಅನಿಸುತ್ತೆ, ಗೊತ್ತಿಲ್ಲ, ಅದನ್ನೆಲ್ಲ ಮ್ಯೂಟ್ ಮಾಡಿದರು. ಆಗ ರಕ್ಷಿತಾ ಹೇಳ್ತಾ ಇದ್ದಾಳೆ, ನೀವು 1 ದಿನ ತಿನ್ನಬಹುದು, 2 ದಿನ ತಿನ್ನಬಹುದು ಬಿರಿಯಾನಿನ, ಆದರೆ ನಿಮ್ಮ ಒಂದು ಹೆಲ್ತ್ಗೆ ಸರಿಯಾಗಿರುವಂಥದ್ದು ದಾಲ್ ಮತ್ತು ರೈಸೇನೆ, ಅದಕ್ಕೆ ತಗೊಳ್ಳಿ, ಇದನ್ನೇ ತಿನ್ನಿ ಅಂತ ಹೇಳಿ ಚಪಾತಿಗೆ ದಾಲ್ ಮತ್ತು ಪಲ್ಯ ಹಾಕ್ಕೊಟ್ಟು ಕಳಿಸ್ತಾ ಇದ್ದಾಳೆ ಸುಧೀರ್ಗೆ. ಟಿ ಶರ್ಟು ಯಾರ ಹತ್ರ ಇಲ್ಲ ಅವರೆಲ್ಲರೂ ಹುಡುಗಿ ಹತ್ರ ಟಿ ಶರ್ಟ್ ಇಸ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ. ಚಂದ್ರಣ್ಣವರು ರಾಶಿಕನ್ ಹತ್ರ ಇಸ್ಕೊಂಡಿದ್ದಾರೆ, ಹಾಗೆ ಗಿಲ್ಲಿ ಅಶ್ವಿನಿ ಹತ್ರ ಇಸ್ಕೊಂಡು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲರೂ, ನಿಮ್ಮ ಫೇವ್ರೆಟ್ ಅಶ್ವಿನಿ ಗೌಡ ಅಲ್ವಾ, ಅದಕ್ಕೆ ಅವ್ರ ಹತ್ರನೇ ಇಸ್ಕೊಂಡು ಹಾಕ್ಕೊಂಡಿದ್ದೀರಾ ಅಂತ ಗಿಲ್ಲಿಗೆ ಹೇಳ್ತಾ ಇದ್ದಾರೆ. ಈಗ ಟಾಸ್ಕ್ ಶುರು ಆಗಿದೆ, ತುಂಬ ಚೆನ್ನಾಗಿದೆ ಟಾಸ್ಕ್. ನಾನು 2 ಟೀಮ್ ಅಂತ ಅಂದ್ಕೊಂಡೆ, ಇಲ್ಲ 3 ಟೀಮು. ಒಂದು ವೈಟ್ ಕಲರ್, ಒಂದು ಗ್ರೀನ್ ಕಲರ್, ಹಾಗೆ ಇನ್ನೊಂದು ಬ್ಲ್ಯಾಕ್ ಕಲರ್, 3 ಟೀಮ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಅಭಿ ಎಲ್ಲ ಕಾಯಿನ್ಸ್ಗಳನ್ನು, ಅಂದರೆ ಮರದ ಪೀಸ್ಗಳು ಸರ್ಕಲ್ ಶೇಪ್ನಲ್ಲಿ ಇರುತ್ತೆ, ಮರದ ಪೀಸ್ಗಳನ್ನಿಸುತ್ತೆ ಅವೆಲ್ಲನೂ, ಅದನ್ನೆಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಅದನ್ನು ಮತ್ತೆ ಬೇರೆಯವರು ಕಿತ್ಕೊಳ್ಬಹುದು. ನಾಣ್ಯಗಳ ಸುರಿಮಳೆ ಅಂತ ಈ ಟಾಸ್ಕ್ ನೇಮ್ ಆಗಿರೋದ್ರಿಂದ ಅದು ಕಾಯಿನ್ಸ್ನೆಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು, ಅದನ್ನು ಬೇರೆಯವರು ಕಿತ್ಕೊಳ್ಬೇಕು. ಈಗ ಅಭಿ ಅವ್ನ ಶರ್ಟ್ ತುಂಬ ಕಾಯಿನ್ಸ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ, ಅದನ್ನು ಎಲ್ಲರೂ ಸಹ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆಯೇ ರಘುನೂ ಸಹ ಸುಮಾರು ಇಟ್ಕೊಂಡಿದ್ರು ಜೇಬ್ನಲ್ಲಿ ಅನಿಸುತ್ತೆ. ಈ ಥರ ಟಾಸ್ಕ್ ಆಡುವಾಗ ಅವ್ರದ್ದು ಲೆಫ್ಟ್ ಹ್ಯಾಂಡ್ಗೆ ಯಾರೋ ಗಾಯ ಮಾಡಿಬಿಟ್ಟಿದ್ದಾರೆ, ಅಂದರೆ ಸ್ವಲ್ಪ ಕೆಂಪಗಾಗಿದೆ. ಹಾಗೆ ಧ್ರುವ್ ಸಹ ಆಟಾಡುವಾಗ ಅವ್ರದ್ದು ಮಂಡಿ ಸ್ವಲ್ಪ ಸ್ಕ್ರ್ಯಾಚ್ ಆದಂಗಾಗಿದೆ, ಅಂದರೆ ತರ್ಚಿದೆ ಮಂಡಿ, ಹೀಗೆಲ್ಲ ಆಗ್ತಾ ಇದೆ. ಇಲ್ಲಿ ಅಶ್ವಿನಿ ಉಸ್ತುವಾರಿ ಆಗಿದ್ದಾರೆ. ಅದೇ ಆವಾಗ ಹೇಳಿದ ಹಾಗೆ ನಾನು ಅಶ್ವಿನಿನೋ ಅಥವಾ ಜಾಹ್ನವಿನೋ ಇಬ್ಬರಲ್ಲೊಬ್ಬರು ಉಸ್ತುವಾರಿ ಅಂತ ಅಂದ್ಕೊಂಡಿದ್ದೆ. ಅಶ್ವಿನಿ ಉಸ್ತುವಾರಿ ಆಗಿದ್ದಾರೆ. ನಾನು ಲೈವ್ನಲ್ಲಿ ನೋಡುವಾಗ ಅಶ್ವಿನಿ ಅಳ್ತಾ ಇದ್ಲು, ಅದು ಯಾಕೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಎಲ್ಲರೂ ಅಶ್ವಿನಿನ ಹೊರಗಡೆ ಇಟ್ಟಿದ್ರು ಈ ಒಂದು ಆಟದಿಂದ. ಇದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರೋದ್ರಿಂದ ಅಶ್ವಿನಿ ಏನಾದರೂ ಕ್ಯಾಪ್ಟನ್ ಆದರೆ ಮನೆಗೆ ಒಳ್ಳೇದಿರೋದಿಲ್ಲ ಅಂತ ಹೇಳಿ ಎಲ್ಲರೂ ಡಿಸೈಡ್ ಮಾಡಿ, ಮೇಯ್ನ್ ಆಗಿ ರಘು ಡಿಸೈಡ್ ಮಾಡಿ ಅನಿಸುತ್ತೆ. ಅಂದರೆ ರಘು ಇದಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾಗ ಎಲ್ಲರೂ ಹೌದು ಇದು ಸರಿ ಅಲ್ವಾ ಅಂತ ಅಂದ್ಕೊಂಡು ಅಶ್ವಿನಿನ ಹೊರಗಡೆ ಇಟ್ಟಿದ್ರು. ಈಗ ಅಶ್ವಿನಿ ಹೊರಗಡೆ ಇರೋದ್ರಿಂದ ಅವಳಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ಆಗ ಉಸ್ತುವಾರಿ ನನಗೆ ಕೊಡ್ತಾರೆ ಅನಿಸುತ್ತೆ, ಅವ್ರಿಗೆಲ್ಲ ಮಾಡ್ತೀನಿ ಇರು ಅಂತ ಹೇಳಿ ರೂಮಿಂದ ಹೊರಗಡೆಗೆ ಬಂದಿದ್ಲು. ಆವಾಗಲೇ ನಾನು ಅದನ್ನು ಹೇಳಿದ್ದೀನಿ ನಿಮಗೆ, ಆ ಲೈವ್ನಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲನೂ. ಈಗ ಟಾಸ್ಕ್ ಶುರು ಆಗಿದೆ ಮತ್ತು ಅಭಿ ಹತ್ರ ತುಂಬ ಕಾಯಿನ್ಸ್ಗಳಿದ್ದಾವೆ. ಎಲ್ಲರೂ ಅಭಿ ಹತ್ರ ಕಿತ್ಕೊಳ್ಳೋದಕ್ಕೆ ಎಲ್ಲರೂ ಮುಗಿಬಿದ್ದಿದ್ದಾರೆ. ಅಂದರೆ ಇನ್ನು ಉಳಿದ 2 ಟೀಮ್ಗಳು ಅಭಿ ಹತ್ರ ಕಾಯಿನ್ಸ್ನ ಕಿತ್ಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ. ರಘುಗೆ ಸ್ವಲ್ಪ ಇಲ್ಲಿ ರೆಡ್ಡಿಶ್ ಆಗಿದೆ, ಅದನ್ನು ಉಸ್ತುವಾರಿಗೆ ತೋರಿಸ್ತಾ ಇದ್ರು, ಮಾತಾಡ್ತೀನಿ ಅಂತ ಹೇಳಿ ಅಶ್ವಿನಿ ಹೇಳ್ತಾ ಇದ್ದಾಳೆ. ಈಗ ಧ್ರುವ್ಗೆ ಗಾಯ ಆಗಿತ್ತು ಅಂತ ಹೇಳಿದೆ ಅಲ್ವಾ, ಮಂಡಿ, ಅದಕ್ಕೆ ಚಂದ್ರಣ್ಣ ಸ್ವಲ್ಪ ಏನೋ ಟಿಂಚರ್ ಅನಿಸುತ್ತೆ ಏನೋ ಹಾಕ್ತಾ ಇದ್ದಾರೆ ಮಂಡಿಗೆ, ಉರಿತಿತ್ತು ಅನಿಸುತ್ತೆ ಧ್ರುವ್ಗೆ, ಅದರಿಂದ ಸ್ವಲ್ಪ ಔಷಧಿಯನ್ನು ಚಂದ್ರಣ್ಣ ಹಾಕ್ತಾ ಇದ್ದಾರೆ.
ಹಾಗೆ ಟಾಸ್ಕ್ ಆಡುವಾಗ ರಘುಗೆ ಒಂದು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿ ಎಲ್ಲರೂ ಸೋಫಾ ಮೇಲೆ ಮಲಗಿಸ್ಬಿಟ್ಟು ರಘುನ ಗಾಳಿ ಬೀಸ್ತಾ ಇದ್ರು. ಅಂದರೆ ಅವ್ರದ್ದು ಏನು ಬ್ಲ್ಯಾಕ್ ಟೀಮ್ ಇದೆ ಅವರೆಲ್ಲರೂ ಗಾಳಿ ಬೀಸ್ತಾ ಇದ್ರು. ಏನಾಗಿದೆ ಇವತ್ತು ನೈಟ್ ನೋಡಬೇಕು.